ಹಿಂದೂಗಳು ಕೊಳಕು ಅಂತ ಹೇಳಿದ್ದಕ್ಕೆ ಆ ಲೇಡಿ ಒಂದೇ ಒಂದು ಪೋಸ್ಟ್ ನಿಂದ ರೊಚ್ಚಿಗೆದ್ದ ಹಿಂದೂಗಳು. ಡಾಕ್ಟರ್ ಪೋಸ್ಟ್ಗೆ ಈಗ ಕರಾವಳಿಯಾದ್ಯಂತ ಕಿಚ್ಚು ಹೆಚ್ಚಾಗ್ತಾ ಇದೆ. ಏನ್ ಪೋಸ್ಟ್ ಮಾಡಿದ್ರು ಆಕೆ? ಡಾಕ್ಟರ್ ಆದಂತಹ ಆಕೆ ಮಾಡಿದಂತಹ ಪೋಸ್ಟ್ ನಲ್ಲಿ ಏನಿದೆ? ಯಾಕೆ ಹಿಂದೂಗಳು ಇದೀಗ ರೊಚ್ಚಿಗೆದ್ದಿದ್ದಾರೆ? ಹಿಂದೂಗಳು ರೊಚ್ಚಿಗೇಳುವಂತಹ ಪೋಸ್ಟ್ ಏನ್ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇರ್ಬೋದು. ಆ ಕುರಿತ ಉತ್ತರವನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನೀಡ್ತಾ ಹೋಗುತ್ತೆ. ಆ ಲೇಡಿ ಮಾಡಿದಂತಹ ಒಂದೇ ಒಂದು ಪೋಸ್ಟ್ ನಿಂದಾಗಿ ಇದೀಗ ಇಡೀ ಭಾರತ ಕೂಡ ರೊಚ್ಚಿಗೇಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಯಾಕೆಂತಂದ್ರೆ ಹಿಂದೂಗಳ ವಿರುದ್ಧ ಮಾಡಿರುವಂತಹ ಆ ಪೋಸ್ಟ್ ಇದೀಗ ಕುತೂಹಲ ಮತ್ತೆ ಯಾಕಾಗಿ ಆಕೆ ಈ ರೀತಿಯಾಗಿ ಮಾಡಿದ್ಲು ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಹಾಕಲಾಗಿದೆ. ಲೇಡಿ ವಿರುದ್ಧ ಕ್ರಮಕ್ಕೆ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೀಯಿಂಗ್ ಎನ್ ಎ ಡಾಕ್ಟರ್, ಈ ರೀತಿಯಾದಂತಹ ಪೋಸ್ಟ್ ಎಷ್ಟರ ಮಟ್ಟಿಗೆ ಸರಿ? ಧರ್ಮ ಹಾಗೂ ದೇಶ ವಿರೋಧಿ ಪೋಸ್ಟ್ ಹಾಕಿದ್ದಾರೆ ಈ ಲೇಡಿ ಡಾಕ್ಟರ್. ಮಂಗಳೂರಿನ ಯುವತಿ ಅಫೀಫಾ ಫಾರಿಮಾ ವಿರುದ್ಧ ಈಗ ಆಕ್ರೋಶ ಹೆಚ್ಚಾಗ್ತಿದೆ. ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದಂತಹ ಲೇಡಿ ಡಾಕ್ಟರ್ ಮಂಗಳೂರಿನ ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಡೈಟಿಷಿಯನ್ ಆಗಿ ಕೆಲಸ ಮಾಡ್ತಾ ಇದ್ರು. ಆದ್ರೆ ಪೋಸ್ಟ್ ಹಾಕಿದ ಪೋಸ್ಟ್ ಏನಿದೆಯಲ್ಲ ಬಹಳ ವಿರೋಧಕ್ಕೆ ಕಾರಣ ಆಗ್ತಿದೆ. ಹೆಲ್ಪ್ ಸ್ಟಿಂಕಿ ಹಿಂದೂ ಬಿಹೈಂಡ್ ಮೀ ಅಂತಂದ್ರೆ ಕಾಪಾಡಿ ಕೊಳಕು ಹಿಂದೂಗಳು ನನ್ನ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿ ಆಕೆ ಪೋಸ್ಟ್ ಮಾಡಿದ್ದಾಳೆ. ಐ ಆಮ್ ಎ ಇಂಡಿಯನ್, ಎಸ್. ಡು ಐ ಹೇಟ್ ಇಂಡಿಯಾ? ಎಸ್ ಅಂತ ಹಾಕಿದ್ದಾಳೆ. ಹೌದು ನಾನು ಭಾರತೀಯಳು, ಹೌದು ನಾನು ಭಾರತವನ್ನ ದ್ವೇಷಿಸ್ತೇನೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾಳೆ ಆಸೀಫಾ. ಸೊ ಹಾಗಾಗಿ ಇದೀಗ ಹಿಂದೂಗಳು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾನೊಬ್ಬಳು ಹಿಂದೂ, ಆದ್ರೆ ನಾನು ಹಿಂದೂಗಳನ್ನ ದ್ವೇಷ ಮಾಡ್ತೀನಿ ಅನ್ನುವಂತಹ ಪೋಸ್ಟ್ ಇದೆಯಲ್ಲ, ಯಾಕಾಗಿ ಆಕೆ ಈ ರೀತಿಯಾಗಿ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ಲು ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡೋದಕ್ಕೆ ಶುರುವಾಗಿದೆ. ಆಕೆ ಮುಸ್ಲಿಂ ಆಗಿದ್ದಾಳೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಷ್ಟೊಂದು ನಮ್ಮ ದೇಶದ ಮೇಲೆ ಯಾಕಿಷ್ಟು ದ್ವೇಷ ಅನ್ನೋದು ಗೊತ್ತಾಗ್ತಾ ಇಲ್ಲ. ಭಾರತೀಯರನ್ನ ದ್ವೇಷ ಮಾಡುವಷ್ಟು ಭಾರತೀಯರು ಏನ್ ಮಾಡಿದ್ರು, ಹಿಂದೂಗಳು ಏನ್ ಮಾಡಿದ್ರು ಗೊತ್ತಿಲ್ಲ. ಅಷ್ಟೊಂದು ಬೇರೆ ದೇಶದ ಮೇಲೆ ಪ್ರೀತಿ ಪ್ರೇಮ ಜಾಸ್ತಿ ಆಗಿದ್ರೆ ದಯವಿಟ್ಟು ನಮ್ಮ ದೇಶವನ್ನ ಬಿಟ್ಟು ತೊಲಗಿ, ಭಾರತವನ್ನ ಬಿಟ್ಟು ತೊಲಗಿ. ಇಲ್ಲಿ ಯಾರು ನಿಮ್ಮ ಕೈ ಕಾಲನ್ನ ಹಿಡಿತಾ ಇಲ್ಲ ಅಥವಾ ನಿಮ್ಮನ್ನ ಬೇಡ್ಕೊಳ್ತಾ ಇಲ್ಲ ಇಲ್ಲಿ ಉಳ್ಕೊಳ್ಳಿ ಜೀವನ ಮಾಡಿ ಅಂತ ಹೇಳಿ. ಕುಡಿಯೋದು ಇಲ್ಲಿ ನೀರಿನ ನೀರು, ಇಲ್ಲಿ ಅನ್ನ ಬೇಕು ಇವರಿಗೆ, ಇಲ್ಲಿ ಸಂಪಾದನೆ ಮಾಡಿಕೊಂಡು ಜೀವನ ಮಾಡೋದಕ್ಕೆ ನಮ್ಮ ಭಾರತ ಬೇಕು. ನಮ್ಮ ಹಿಂದೂ ಸಂಪ್ರದಾಯಗಳನ್ನ ಅಥವಾ ಒಪ್ಕೊಳ್ಳೋದಕ್ಕೆ ಯಾವುದಕ್ಕೂ ಕೂಡ ರೆಡಿ ಇಲ್ಲ. ನೀವು ಬೇಡ ಹಿಂದೂ ಸಂಪ್ರದಾಯ ಒಪ್ಕೊಳ್ಬೇಡಿ, ಬಟ್ ಆದ್ರೆ ಭಾರತವನ್ನ ಈ ರೀತಿಯಾಗಿ ಕೆಟ್ಟದಾಗಿ ಬಿಂಬಿಸುವಂತಹ ಕೆಲಸವನ್ನ ದಯವಿಟ್ಟು ಮಾಡೋದಕ್ಕೆ ಹೋಗ್ಬೇಡಿ. ಇಂಥ ಪೋಸ್ಟ್ ನೋಡಿದಾಗ್ಲೇನೆ ಸಾಕಷ್ಟು ಪ್ರಶ್ನೆ ಮೂಡಿಸುತ್ತೆ. ಅಫೀಫಾ ವಿವಾದಾತ್ಮಕ ಪೋಸ್ಟ್ ವಿರುದ್ಧ ಭಾರಿ ಆಕ್ರೋಶಗಳು ಕೂಡ ಭುಗಿಲೆದ್ದಿವೆ. ಅಫೀಫಾ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳುವಂತೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಆಕ್ರೋಶ ಭುಗಿಲೇಳ್ತಾ ಇದ್ದಂತೆ ಎಚ್ಚೆತ್ತ ಹೈಲ್ಯಾಂಡ್ ಆಸ್ಪತ್ರೆ ಮಂಡಳಿ. ಆಸ್ಪತ್ರೆಯಿಂದ ಅಫೀಫಾಳನ್ನ ವಜಾಗೊಳಿಸಿದ ಆಡಳಿತ ಮಂಡಳಿ. ಅಫೀಫಾ ವಿರುದ್ಧ ಪಾಂಡೇಶ್ವರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆಸ್ಪತ್ರೆಯ HR ಮೊಹಮ್ಮದ್ ಅಸ್ಲಾಮಿರಿಂದ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. BNS ಕಲಂ 196 ಕಲಂ 1A 353 ಕಲಂ 2 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಈ ರೀತಿಯಾದಂತಹ ಪೋಸ್ಟ್ ಹಾಕ್ತಾ ಇದ್ದಂತೆ ಹಿಂದೂಗಳು ಯಾವಾಗ ರೊಚ್ಚಿಗೇಳಿದ್ರು ಆ ಸಂದರ್ಭದಲ್ಲಿ ಇದೀಗ ಆಸ್ಪತ್ರೆಯ ಆಡಳಿತ ಮಂಡಳಿ ಕೂಡ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡು ಆಕೆಯನ್ನ ವಜಾಗೊಳಿಸಿದ್ದಾರೆ. ವಜಾಗೊಳಿಸೋದಲ್ಲ, ಆಕೆಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನುವಂತಹ ದೂರನ್ನ ಕೂಡ ಆಸ್ಪತ್ರೆಯ ಮಂಡಳಿಯವರೇ ಇದೀಗ ದಾಖಲು ಮಾಡಿದ್ದಾರೆ. HR ಮೊಹಮ್ಮದ್ ಅವರು ದೂರನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದೀಗ ಹಿಂದೂ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಯಲ್ಲಿ ಇಂಥವ್ರನ್ನ ನೋಡಿದಾಗ ನಾವು ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳನ್ನ ಸರ್ಕಾರ ಬ್ಯಾನ್ ಮಾಡೋ ನಿರ್ಧಾರ ತಗೊಂಡಿದೆ. ಫಸ್ಟ್ ಇಂಥವ್ರನ್ನ ಬ್ಯಾನ್ ಮಾಡ್ಬೇಕು, ದೇಶ ಬಿಟ್ಟು ತೊಲಗಿ ಅಂತ ಕೂಡ ಹೇಳ್ಬೇಕು. ಇವರಿಗೆ ಬೇರೆ ದೇಶದ ಮೇಲೆ ಪ್ರೇಮ ಆಯ್ತು ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಯಾಕೆ ಇದ್ಕೊಂಡು ಜೀವನ ಮಾಡ್ತಾ ಇದ್ದಾರೆ? ಇಲ್ಲಿ ಇರುವಂತಹ ಅವಶ್ಯಕತೆ ಆದ್ರೂ ಏನು ಅನ್ನುವಂತಹ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಮಂಗಳೂರಿನ ಪ್ರತಿನಿಧಿ ಆದಿತ್ಯ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಎಸ್ ಆದಿತ್ಯ, ಎಷ್ಟೊತ್ತಿಗಾಯ್ತು? ಯಾಕೆ ಈ ಪೋಸ್ಟ್ ಮಾಡಿರೋದು? ಮೊದಲೇ ಏನಾದ್ರು ಪೋಸ್ಟ್ ಬೇರೆಯವ್ರು ಮಾಡಿದ್ರ, ಅದಕ್ಕೆ ರಿಪ್ಲೈ ಕೊಟ್ಟಿದ್ದ? ಸದ್ಯ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಆದಿತ್ಯ? ಅಭಿಷೇಕ್, ಈಗ ಮೇಲ್ನೋಟಕ್ಕೆ ಏನಂತ ಹೇಳಿದ್ರೆ ಮಂಗಳೂರಿನ ಈ ಒಂದು ಹೈಲ್ಯಾಂಡ್ ಆಸ್ಪತ್ರೆಯಲ್ಲಿ ಡ್ಯೂಟಿಷಿಯನ್ ಆಗಿರುವಂತಹ ಅಫೀಫಾ ಎನ್ನುವ
ವೈದ್ಯೊಬ್ಬರು ಈ ಪೋಸ್ಟ್ ಅನ್ನು ಹಾಕಿರುವಂತದ್ದು, ತನ್ನ ಎಕ್ಸ್ ಖಾತೆಯಲ್ಲಿ ಈ ಪೋಸ್ಟ್ ಅನ್ನು ಹಾಕಿರುವಂತದ್ದು. ಜೊತೆಗೆ ಇದು ಧರ್ಮ ವಿರೋಧಿ ಮತ್ತು ದೇಶ ವಿರೋಧಿ ಪೋಸ್ಟ್ ಆಗಿದ ಕಾರಣ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ವೈರಲ್ ಆದ ತಕ್ಷಣ ಎಲ್ಲರೂ ಕೂಡ ಇದಕ್ಕೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ಇದು ದೇಶ ವಿರೋಧಿಯಾಗಿದೆ, ಧರ್ಮ ವಿರೋಧಿಯಾಗಿದೆ, ಇವಳನ್ನು ಆದಷ್ಟು ಬೇಗ ಬಂಧಿಸಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಎಲ್ಲ ಹಿಂದೂ ಸಂಘಟನೆಗಳಾಗಿರ್ಬೋದು ಅಥವಾ ಇನ್ನಿತರರು ದೇಶ ಪ್ರೇಮಿಗಳು ಎಲ್ಲರೂ ಕೂಡ ಇದಕ್ಕೆ ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಈ ಚರ್ಚೆ ಏನು ಸಾಮಾಜಿಕ ಜಾಲತಾಣದಲ್ಲಿ ನಿನ್ನೆ ರಾತ್ರಿಯಿಂದ ಬರ್ತಿದ್ದಂತೆ, ನಿನ್ನೆ ಸಂಜೆಯಿಂದ ಬರ್ತಿದ್ದಂತೆ ಆಡಳಿತ ಮಂಡಳಿ, ಆಸ್ಪತ್ರೆ ಆಡಳಿತ ಮಂಡಳಿ ತಕ್ಷಣ ಕ್ರಮವನ್ನು ಕೂಡ ಕೈಕೊಂಡು ಅವಳನ್ನು ಕೆಲಸದಿಂದ ವಜಾಗೊಳಿಸಲಾಗಿದೆ. ಜೊತೆಗೆ ಅವರ ಮೇಲೆ FIR ಕೂಡ ದಾಖಲಾಗಿರುವಂತದ್ದು. ಅವರು HR ಹೋಗಿ ಏನು ಪೊಲೀಸ್ ಸ್ಟೇಷನ್ಗೆ ದೂರನ್ನು ಕೂಡ ಕೊಟ್ಟಿರುವಂತ, ಇದರಿಂದಾಗಿ FIR ಕೂಡ ದಾಖಲಾಗಿದೆ. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ವಿರೋಧ ಕೂಡ ವ್ಯಕ್ತವಾಗ್ತಿರುವಂತದ್ದು. ಯಾಕಂದ್ರೆ ಏನು ಇದೀಗ ಕಾಶ್ಮೀರದಲ್ಲಿ ಏನು ಉಗ್ರರ ದಾಳಿ ನಡೆಯಿತು ಅಥವಾ ಈ ಹಿನ್ನೆಲೆಯಲ್ಲೇ ಈ ಪೋಸ್ಟ್ ಈಗ ಹಾಕಿರುವಂತದ್ದ ಅಥವಾ ಏನು ಅಂತ ಹೇಳುವಂತದ್ದು ವಿಚಾರಣೆ ಬಳಿಕ ಗೊತ್ತಾಗಬೇಕಾಗಿದೆ. ಯಾಕಂದ್ರೆ ದೇಶದಲ್ಲೇ ಇದ್ದುಕೊಂಡು ದೇಶ ವಿರೋಧಿ ಅಥವಾ ಧರ್ಮ ವಿರೋಧಿ ಏನು ಪೋಸ್ಟ್ ಅನ್ನು ಹಾಕುವ ಮುಖಾಂತರವಾಗಿ ಈಗ ಪೊಲೀಸರು ಈ ಬಗ್ಗೆ ತನಿಖೆಯನ್ನು ಕೂಡ ನಡೆಸಿದ್ದಾರೆ. ಈ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳುವಂತದ್ದು ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಹಿಂದೂ ಕಾರ್ಯಕರ್ತರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಅಭಿಷೇಕ್, ಧನ್ಯವಾದ ಆದಿತ್ಯ ತಮ್ಮೆಲ್ಲ ಮಾಹಿತಿಗೆ.